ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಮುಖಾಂತರ ನಾನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 5th ಸೆಮ್ಮಲ್ಲಿ ಇರ್ತೀರಾ, ಕೆಮಿಸ್ಟ್ರಿ ಆ್ಯಸ್ ಅ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 2 ಪೇಪರ್ ಇರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಅಲ್ಲಿ ಮತ್ತೆ 4 ಯೂನಿಟ್ ಇರುತ್ತೆ. ಅದರಲ್ಲಿ 2ನೇ ಯೂನಿಟಲ್ಲಿ ಗ್ರೀನ್ ಕೆಮಿಸ್ಟ್ರಿ ಅಂತ ಒಂದು ಸಬ್ ಟಾಪಿಕ್ ಬರುತ್ತೆ. ಆ್ಯಕ್ಚುಲಿ ಯೂನಿಟ್ 2ನಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಇರುತ್ತೆ: ಆಲ್ಕಲಾಯ್ಡ್ಸು, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು ಮತ್ತು ಗ್ರೀನ್ ಕೆಮಿಸ್ಟ್ರಿ. ಆಲ್ಕಲಾಯ್ಡ್ಸು ಮತ್ತು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಗ್ರೀನ್ ಕೆಮಿಸ್ಟ್ರಿ ಸೀರೀಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 5ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಆಟಮ್ ಎಕಾನಮಿ ಆ್ಯಂಡ್ ಗ್ರೀನ್ ಕೆಮಿಸ್ಟ್ರಿ ಅಂತಿದೆಯಲ್ಲ, ಅದನ್ನು ಆಟಮ್ ಎಕಾನಮಿ ಅಂದರೆ ಏನು, ಅದನ್ನು ಇನ್ ಡೀಟೇಲಾಗಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಿಮಗೆ ಗ್ರೀನ್ ಕೆಮಿಸ್ಟ್ರಿ ಕನ್ಸಿಡರ್ ಮಾಡಿಕೊಂಡ್ರೆ ದೇರ್ ಆರ್ 12 ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ಇದೆ. ಅದರಲ್ಲಿ ಒನ್ ಆಫ್ ದಿ ಪ್ರಿನ್ಸಿಪಲ್ ಈಸ್ ಆಟಮ್ ಎಕಾನಮಿ ಅಂತ ಹೇಳ್ತಾರೆ. ಸೊ ಅದನ್ನು ಹೇಗೆ ಆಟಮ್ ಎಕಾನಮಿ ಅಂದರೆ ಹೌ ಇಟ್ ಕಾಂಟ್ರಿಬ್ಯೂಟ್ ಟು ದಿ ಗ್ರೀನ್ ಕೆಮಿಸ್ಟ್ರಿ, ಅದರಿಂದ ಪೊಲ್ಯೂಷನ್ ಹೇಗೆ ಕಡಿಮೆ ಆಗುತ್ತೆ, ರಿಯೇಜೆಂಟ್ ಯೂಸ್ ಮಾಡೋದು ಹೇಗೆ ಕಡಿಮೆ ಆಗುತ್ತೆ, ಅದರಿಂದ ನನಗೇನು ಲಾಭ ಇದೆ, ಅದನ್ನೆಲ್ಲನೂ ಇನ್ ಡೀಟೇಲಾಗಿ ಇವತ್ತು ವಿತ್ ಅನ್ ಎಕ್ಸಾಂಪಲ್ಸ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ದೇರ್ ಆರ್ 12 ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ಇದೆ ಅಂತ ಹೇಳಿದೆ. ಈ 12 ಪ್ರಿನ್ಸಿಪಲ್ಸ್ ನನಗೇನು ಹೇಳುತ್ತೆ ಅಂತಂದರೆ, ವಿ ಹ್ಯಾವ್ ಟು ರೆಡ್ಯೂಸ್ ದಿ ವೇಸ್ಟ್, ರೆಡ್ಯೂಸ್ ದಿ ಅಜಾರ್ಡ್, ರೆಡ್ಯೂಸ್ ದಿ ರಿಸ್ಕ್, ರೆಡ್ಯೂಸ್ ದಿ ಎನರ್ಜಿ ಕನ್ಸಂಪ್ಷನ್, ದಟ್ ಎವ್ರಿಥಿಂಗ್ ಲೀಡ್ಸ್ ಟು ದಿ ಡಿಕ್ರೀಸ್ ಇನ್ ರೆಡ್ಯೂಸಿಂಗ್ ದಿ ಕಾಸ್ಟ್ ಅಂತ ಹೇಳ್ತಾರೆ. ಜೊತೆಗೆ ಇಟ್ ಗೋಯಿಂಗ್ ಟು ಇಂಪ್ರೂವ್ ದಿ ರಿನ್ಯೂಯಬಲಿಟಿ, ರೀಯೂಸಬಿಲಿಟಿ, ಆಟಮ್ ಯುಟಿಲೈಸೇಷನ್, ಎನರ್ಜಿ ಎಫಿಷಿಯನ್ಸಿ ಅಂತ ಹೇಳ್ತಾರೆ. ಅದರಲ್ಲಿ 2ನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆ 12 ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿಲಿ, ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಕೆಮಿಸ್ಟ್ರಿ, ವಿತ್ ರೆಸ್ಪೆಕ್ಟ್ ಟು ಕೆಮಿಕಲ್ ಸಿಂಥಸಿಸ್ ಇರ್ಬೋದು, ಕೆಮಿಕಲ್ ರಿಯಾಕ್ಷನ್ಸ್ ಇರ್ಬೋದು, ಅದಕ್ಕೆ ನಾವೇನಂತ ಕರಿತೀವಿ, ಆಟಮ್ ಎಕಾನಮಿ ಅಂತ ಹೇಳ್ತೀವಿ. ಅದು ಬಗ್ಗೆ ಇವತ್ತು ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು 2ನೇದು ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿನಲ್ಲಿ ಬರೋದು. So synthetic method should be designed to maximize the incorporation of all the materials used in the process into the final product. ಸೊ ಈ ಆಟಮ್ ಎಕಾನಮಿ ಏನು ಹೇಳುತ್ತೆ ಅಂದರೆ, ನಾನು ಸಿಂಥೆಟಿಕ್ ಮೆಥಡ್ ಯೂಸ್ ಮಾಡಿಕೊಂಡು ಲ್ಯಾಬಲ್ಲಿ ಏನು ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಆ ಪ್ರಿಪ್ರೇಷನ್ಗೆ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಲ್ಲ ಮೆಟೀರಿಯಲ್ಸು, ಅದೆಲ್ಲನೂ ಮ್ಯಾಕ್ಸಿಮಮ್ಮು ನನಗೆ ಫೈನಲ್ ಪ್ರಾಡಕ್ಟಲ್ಲಿ ಕಾಣಿಸ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಆಟಮ್ ಎಕಾನಮಿ ಅಂತ ಹೇಳ್ತೀವಿ. ಎ ಮೆಷರ್ ಆಫ್ ಪ್ರಪೋರ್ಷನ್ ಆಫ್ ದಿ ರಿಯಾಕ್ಟೆಂಟ್ ಇನ್ಕ್ಲೂಡೆಡ್ ಇನ್ ದಿ ಫೈನಲ್ ಯೂಸ್ಫುಲ್ ಪ್ರಾಡಕ್ಟ್. ಈಗ ನಿಮಗೆ ಗೊತ್ತಿದೆ, ಒಂದು ರಿಯಾಕ್ಷನ್ ಅಂದರೆ ರಿಯಾಕ್ಟೆಂಟ್ಸ್ ಇರುತ್ತೆ, ಪ್ರಾಡಕ್ಟ್ ಇರುತ್ತೆ. ರಿಯಾಕ್ಟೆಂಟ್ಸ್ ಎಲ್ಲ ರಿಯಾಕ್ಟೆಂಟ್ಸೂ ಏನಾಗಬೇಕು, ಯು ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದಿ ಫೈನಲ್ ಪ್ರಾಡಕ್ಟ್. ಆವಾಗ 100% ನನಗೆ ಉಪಯೋಗ ಆಗಿದೆ, ಎಲ್ಲ ರಿಯಾಕ್ಟೆಂಟ್ಸ್ನು ಕನ್ವರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಎ ರಿಯಾಕ್ಷನ್ ಮೇ ಹ್ಯಾವ್ ಎ ಹೈ ಪರ್ಸೆಂಟೇಜ್ ಈಲ್ಡ್ ಬಟ್ ಎ ಲೋ ಪರ್ಸೆಂಟೇಜ್ ಆಟಮ್ ಎಕಾನಮಿ ಆರ್ ವೈಸ್ ವರ್ಸಾ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಫಿಷಿಯನ್ಸಿ ಪ್ಯಾರಾಮೀಟರ್ಸ್ಗಳನ್ನ ತೊಗೊಂಡ್ರೆ ನೀವು ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ಗಳನ್ನ ಮಾಡಿರ್ತೀರ. ಅದರಲ್ಲಿ ನಾವೇನು ಮಾಡ್ತೀವಿ, ಪರ್ಸೆಂಟೇಜ್ ಈಲ್ಡ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ರಿಯಾಕ್ಷನ್ ಈಲ್ಡ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ, ಪ್ರಾಕ್ಟಿಕಲ್ ಈಲ್ಡ್ ಡಿವೈಡೆಡ್ ಬೈ ಥಿಯರಿಟಿಕಲ್ ಈಲ್ಡ್ ಇಂಟು 100 ಮಲ್ಟಿಪ್ಲೈ ಮಾಡಿ ನನಗೆ ಆ್ಯಕ್ಚುಯಲ್ ಪರ್ಸೆಂಟೇಜ್ ಆಫ್ ದಿ ಈಲ್ಡ್ ಆಫ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಎಷ್ಟು ಬರ್ತಿದೆ ಅಂತ ನಾನು ಕಂಡುಹಿಡ್ಕೊಳ್ತೀನಿ. ಇದಕ್ಕೆ ನಾನೇನಂತ ಕರಿತೀನಿ, ರಿಯಾಕ್ಷನ್ ಶುಡ್ ಹ್ಯಾವ್ ದಿ ಹೈ ಪರ್ಸೆಂಟೇಜ್ ಈಲ್ಡ್. ನನಗೆ ಈಲ್ಡ್ ಅಂದರೆ ಫೈನಲ್ ಪ್ರಾಡಕ್ಟ್ ಬರೋ ಅಂಥದ್ದು, ಅದು ಮ್ಯಾಕ್ಸಿಮಮ್ ಇರಬೇಕು. ಅದು ನಾವೆಲ್ಲ ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ ಮಾಡಿದಾಗ, ಇನ್ಆರ್ಗ್ಯಾನಿಕ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡಿದಾಗ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಅದೇ ಥರ ಆದರೆ ಈ ರಿಯಾಕ್ಷನ್ ಈಲ್ಡ್ ಏನಿದೆ ಮತ್ತು ಆಟಮ್ ಎಕಾನಮಿ ಏನಿದೆಯಲ್ಲ, ಅವೆರಡಕ್ಕೂ ಸಂಬಂಧ ಇರಲೇಬೇಕು ಅಂತಿಲ್ಲ. ಒಂದು ಜಾಸ್ತಿ ಇದ್ದರೆ ಇನ್ನೊಂದು ಕಡಿಮೆ ಇರ್ಬೋದು, ಇನ್ನೊಂದು ಕಡಿಮೆ ಇದ್ದರೆ ಇನ್ನೊಂದು ಜಾಸ್ತಿ ಇರ್ಬೋದು. ಆಟಮ್ ಎಕಾನಮಿ ಏನು ಹೇಳುತ್ತೆ ಅಂದರೆ, ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಪ್ರಾಡಕ್ಟ್ ಡಿವೈಡೆಡ್ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್. ಸೊ ನಾನು ಯಾವ್ಯಾವ ರಿಯಾಕ್ಟೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅದೆಲ್ಲ ರಿಲೇಟಿವ್ ಮಾಲಿಕ್ಯುಲರ್ ಮಾಸು ಮೇಲ್ಗಡೆ ನಾನೇನು ಮಾಡ್ತೀನಿ, ಆಫ್ ದಿ ಪ್ರಾಡಕ್ಟ್ ಮಾಡಿ ಇಂಟು 100 ಮಾಡ್ಕೊಳ್ತೀನಿ. ಸೊ ಅವ್ರು ಹೇಳೋ ಪ್ರಕಾರ ಆಟಮ್ ಎಕಾನಮಿ ಏನಿದೆಯಲ್ಲ ಶುಡ್ ಬಿ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. ಅದೇ ಥರ ರಿಯಾಕ್ಷನ್ ಈಲ್ಡು ನಾವು ಪರ್ಸೆಂಟೇಜಲ್ಲೇ ಹೇಳ್ತಾ ಇದ್ದೀವಿ, ಆಟಮ್ ಎಕಾನಮಿನೂ ಪರ್ಸೆಂಟೇಜಲ್ಲೇ ಹೇಳ್ತಾ ಇದ್ದೀವಿ. ಎರಡೂ ಏನಾಗಿರಬೇಕು, ಜಾಸ್ತಿ ಆಗಿರಬೇಕು. ಥಿಯರಿಟಿಕಲ್ ಈಲ್ಡ್ನೂ ಜಾಸ್ತಿ ಇರಬೇಕು, ಅದೇ ಥರ ಆಟಮ್ ಎಕಾನಮಿ ಪರ್ಸೆಂಟೇಜೂ ಜಾಸ್ತಿ ಇರಬೇಕು. ಅದ್ರ ಜೊತೆಗೆ
ಎನ್ವೈರನ್ಮೆಂಟಲ್ ಲೋಡ್ ಫ್ಯಾಕ್ಟರ್ ಅಂತ ಅಂತ ತೊಗೊಳ್ತೀವಿ. ಟೋಟಲ್ ಮಾಸ್ ಆಫ್ ದಿ ಎಫ್ಲೂಯೆಂಟ್ ಫಾರ್ಮ್ಡ್ ಡಿವೈಡೆಡ್ ಬೈ ಮಾಸ್ ಆಫ್ ದಿ ಡಿಸೈರ್ಡ್ ಪ್ರಾಡಕ್ಟ್ ಇಂಟು 100. ಶುಡ್ ಬಿ ಮಿನಿಮಮ್. ಇದೇನಕ್ಕಾಗಿ ಇದು ಎನ್ವೈರನ್ಮೆಂಟಲ್ ಲೋಡ್ ಫ್ಯಾಕ್ಟರ್ ಅಂದ್ರೇನು, ಎನ್ವೈರನ್ಮೆಂಟ್ಗೆ ಪೊಲ್ಯೂಷನ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ದಟ್ ಶುಡ್ ಬಿ ಲೆಸ್. ಅವಾಗಷ್ಟೇ ನನಗೆ ಸರಿ ಹೋಗುತ್ತೆ, ಇಲ್ದರೆ ಇದ್ದರೆ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೈ ಆಟಮ್ ಎಕಾನಮಿ ನಾನು ಅರ್ಥ ಮಾಡ್ಕೋಬೇಕು ಅಂತಂದರೆ ನೋಡಿ, 3 ಆಟಮ್ಗಳನ್ನ ನಾನು ತೊಗೊಂಡಿದ್ದೀನಿ. ಒಂದು ರೆಡ್ ಕಲರ್ಲಿದೆ, ಒಂದು ಯೆಲ್ಲೋ ಕಲರ್ ಇದೆ, ಒಂದು ಗ್ರೀನ್ ಕಲರ್ ಇದೆ. ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಆ ರಿಯಾಕ್ಷನ್ಸ್ ಆಗ್ತಾ ಇದೆ. ಅವಾಗ ಏನಾಗ್ತಾಯಿದೆ, ಆಲ್ ದಿ 3 ಆರ್ ಇನ್ವಾಲ್ವ್ಡ್. ನಾನು ಯಾವ್ಯಾವುದು ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ಬಂತು, ರೆಡ್ ಕಲರ್ ಬಂತು, ಯೆಲ್ಲೋ ಕಲರ್ ಬಂತು. ಆಲ್ ದಿ ರಿಯಾಕ್ಟೆಂಟ್ ಆಟಮ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಎ ಡಿಸೈರ್ಡ್ ಪ್ರಾಡಕ್ಟ್. ಆವಾಗ ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದಿ ಆಟಮ್ ಎಕಾನಮಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. ರಿಯಾಕ್ಟೆಂಟಲ್ಸ್ ಇರುವಂಥದ್ದು ಎಲ್ಲನೂ ಯುಟಿಲೈಸ್ ಆಗಿದೆ ಫಾರ್ ದಿ ಪ್ರಾಡಕ್ಟ್. ಅದೇ ಥರ ಲೋ ಎಕಾನಮಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೇನು ಮಾಡಿದ್ದೀನಿ, ಬ್ಲೂ ಕಲರ್ ತೊಗೊಂಡಿದ್ದೀನಿ, ರೆಡ್ ಆ್ಯಂಡ್ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಕಂಬೈನ್ ಆದಾಗ ಏನಾಗುತ್ತೆ, ರೀಪ್ಲೇಸ್ಮೆಂಟ್ ರಿಯಾಕ್ಷನ್, ಒಂದು ಹೋಗಿ ಇನ್ನೊಂದು ಬರ್ತಾ ಇದೆ. ಸೊ ಇಲ್ಲೇನಾಗ್ತಾ ಇದೆ, 100% ಯುಟಿಲೈಸೇಷನ್ ಆಫ್ ಆಲ್ ದಿ ಆಟಮ್ಸ್ ಆಫ್ ದಿ ರಿಯಾಕ್ಟೆಂಟ್ಸ್ ಇಲ್ಲ. ಹಾಗಾಗಿ ಇಲ್ಲೇನಾಗುತ್ತೆ, ಆಟಮ್ ಎಕಾನಮಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಗಳನ್ನ ನೋಡೋದಾದರೆ, ವಾಟ್ ಈಸ್ ಅ ಪರ್ಸೆಂಟೇಜ್ ಆಟಮ್ ಎಕಾನಮಿ ಫಾರ್ ದಿ ಫಾಲೋಯಿಂಗ್ ರಿಯಾಕ್ಷನ್ ಫಾರ್ ಮೇಕಿಂಗ್ ಹೈಡ್ರೋಜನ್ ಬೈ ರಿಯಾಕ್ಟಿಂಗ್ ಕೋಲ್ ವಿತ್ ಸ್ಟೀಮ್ ಅಂತ ಹೇಳ್ತಿದ್ದಾರೆ. ನಿಮಗೆ ಗೊತ್ತಿದೆ, ಕಾರ್ಬನ್ ಜೊತೆಗೆ ಸ್ಟೀಮ್ ಹಾಕ್ತಾ ಇದ್ದಾರೆ. ಸ್ಟೀಮ್ ಅಂದರೆ ವಾಟರ್ ಇದೆ, ಅವೆರಡನ್ನೂ ಆ್ಯಡ್ ಮಾಡ್ತಾ ಇದ್ದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಬರುತ್ತೆ. ಆದರೆ ಅವ್ರು ಏನು ಕೇಳ್ತಾ ಇದ್ದಾರೆ, ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆಟಮ್ ಎಕಾನಮಿ ಮೇಕಿಂಗ್ ಹೈಡ್ರೋಜನ್ by reacting coal with a steam. So I have to calculate the atom economy of the hydrogen. ಅದನ್ನು ನಾನು ಏನು ಮಾಡಿದ್ದೀನಿ, ರೆಡ್ ಕಲರಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಕಾರ್ಬನ್ ಸಾಲಿಡ್ ಫಾರ್ಮಲ್ಲಿರುತ್ತೆ, ವಾಟರ್ ಸ್ಟೀಮ್ ಫಾರ್ಮಲ್ಲಿರುತ್ತೆ, ಅದಕ್ಕೆ ಗೇಷಿಯಸ್ ಫಾರ್ಮಲ್ಲಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು, ಹೈಡ್ರೋಜನ್ನು ಗ್ಯಾಸ್ ಫಾರ್ಮಲ್ಲಿ ಇದೆ. ಸೊ ಕಾರ್ಬನ್ ಏನಾಗ್ತಿದೆ, 12 ಗ್ರಾಮ್ಸ್ ಕಾರ್ಬನ್ ಇದೆ. ವಾಟರ್ದು ತೊಗೊಂಡ್ರೆ ಏನಾಗುತ್ತೆ, 18 ಆಗುತ್ತೆ. 18 into 2 ಮಾಡಿದ್ರೆ 36 ಗ್ರಾಮ್ಸ್ ಆಗುತ್ತೆ. ಎಗೇನ್ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡ್ರೆ 44 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಅದೇ ಥರ 4 ಗ್ರಾಮ್ಸ್ ಆಫ್ ಹೈಡ್ರೋಜನ್ ಆಗುತ್ತೆ. ಸೊ ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ ಏನಾಯಿತು, 12 ಗ್ರಾಮ್ಸ್ ಆಫ್ ಕಾರ್ಬನ್ ಪ್ಲಸ್ 36 ಗ್ರಾಮ್ಸ್ ಆಫ್ ವಾಟರ್, ಎರಡು ಕೂಡಿದ್ರೆ ಎಷ್ಟಾಯಿತು, 48 ಗ್ರಾಮ್ಸ್. ಸೊ ನಂದು ರಿಯಾಕ್ಟೆಂಟ್ ಏನಿದೆ, 48 ಗ್ರಾಮ್ಸ್ ಆಫ್ ದಿ ರಿಯಾಕ್ಟೆಂಟ್ಸ್ ಇದೆ. ಆದರೆ ಡಿಸೈರ್ಡ್ ಪ್ರಾಡಕ್ಟು ಎಷ್ಟು ಗ್ರಾಮ್ಸ್ ಇದೆ, ಬರೀ 4 ಗ್ರಾಮ್ಸ್ ಇದೆ. ಆವಾಗ ನಾನು ಅಕಾರ್ಡಿಂಗ್ ಟು ದಿ ಫಾರ್ಮುಲಾ, ಪರ್ಸೆಂಟೇಜ್ ಆಟಮ್ ಎಕಾನಮಿ ಇಸ್ ಈಕ್ವಲ್ ಟು ಮಾಸ್ ಆಫ್ ದಿ ಡಿಸೈರ್ಡ್ ಪ್ರಾಡಕ್ಟ್. ಮಾಸ್ ಆಫ್ ದಿ ಡಿಸೈರ್ಡ್ ಪ್ರಾಡಕ್ಟ್ ಎಷ್ಟು, 4 ಗ್ರಾಮ್ಸ್ ಇಂಟು 100 ಡಿವೈಡೆಡ್ ಮಾಸ್ ಆಫ್ ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್. ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ ಎಷ್ಟಾಯಿತು, 48 ಆಯಿತು. ಸೊ 4 into 100 ಡಿವೈಡೆಡ್ ಬೈ 48 ಮಾಡ್ಕೊಳ್ತೀನಿ. ಜಸ್ಟ್ ನನಗೆ ಈಲ್ಡ್ ಎಷ್ಟು ಬರ್ತಿದೆ, 8.3 ಇದೆ. ಸೊ ಇಲ್ಲಿ ಲೋ ಆಟಮ್ ಎಕಾನಮಿ, ಇನ್ಎಫಿಷಿಯಂಟ್ ಮೆಥಡ್ ಫಾರ್ ಪ್ರೊಡ್ಯೂಸಿಂಗ್ ದಿ ಹೈಡ್ರೋಜನ್. ಈ ಮೆಥಡ್ನ ಯೂಸ್ ಮಾಡಿಕೊಂಡು ನಾನೇನಾದರೂ ಹೈಡ್ರೋಜನ್ ಮಾಡ್ತೀನಿ ಅಂತಂದರೆ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಪೊಲ್ಯೂಷನ್ ಜಾಸ್ತಿ ಆಯಿತು. ಎಕೋ ಫ್ರೆಂಡ್ಲಿ ಮೆಥಡ್ ಅಲ್ಲ, ಗ್ರೀನ್ ಮೆಥಡ್ ಅಲ್ಲ. ಆಟಮ್ ಎಕಾನಮಿ ಯಾವಾಗೂ ಏನಾಗಿರಬೇಕು, ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿ ಯಾವಾಗೂ ಏನಾಗಿರಬೇಕು, ವೆರಿ ಹೈ ಇರಬೇಕು. ಆವಾಗ ದಟ್ ಮೆಥಡ್ ಈಸ್ ಸೂಟಬಲ್ ಮೆಥಡ್ ಟು ಕನ್ಸಿಡರ್ ದಟ್ ಆಸ್ ಎ ಗ್ರೀನ್ ಮೆಥಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಈ ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ದಿ ಹೈಡ್ರೋಜನ್, ದಟ್ ಈಸ್ ರಿಯಾಕ್ಟಿಂಗ್ ದಿ ಕೋಲ್ ವಿತ್ ಸ್ಟೀಮ್ ಮಾಡಿದಾಗ ಏನು ಹೈಡ್ರೋಜನ್ ಜನ್ರೇಟ್ ಆಗುತ್ತಲ್ಲ, ಏನು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತಲ್ಲ, ಅದರದ್ದು ಎಫಿಷಿಯನ್ಸಿ ಏನಾಗಿದೆ, ಆ ರಿಯಾಕ್ಷನ್ ಎಫಿಷಿಯನ್ಸಿ ಏನಿದೆ ತುಂಬ ಕಡಿಮೆ ಇದೆ. ಆಟಮ್ ಎಕಾನಮಿ ಇಲ್ಲ. 48 ಗ್ರಾಮ್ಸ್ ಆಫ್ ರಿಯಾಕ್ಟೆಂಟ್ಸ್ನ ಹಾಕ್ಬಿಟ್ಟು ಬರೀ 4 ಗ್ರಾಮ್ಸ್ ಆಫ್ ಪ್ರಾಡಕ್ಟ್ನ ನಾನು ತೊಗೊಳ್ತಾ ಇದ್ದೀನಿ. ಹಾಗಾಗಿ ಇನ್ಎಫಿಷಿಯಂಟ್ ಮೆಥಡ್ ಅಂತ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿ ಫಾರ್ ದಿ ಫಾಲೋಯಿಂಗ್ ರಿಯಾಕ್ಷನ್ ಬಿಲೋ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೇನಾಗಿದೆ, ಇದು ಅಡಿಷನ್ ರಿಯಾಕ್ಷನ್ ಆಗ್ತಾ ಇದೆ, ಮಾಡ್ತಾ ಇದ್ದೀವಿ. ಐಸೋಮರೈಸೇಷನ್ ರಿಯಾಕ್ಷನ್ ಆಗ್ತಿದೆ. ಒಂದು ಐಸೋಮರ್ ಫಾರ್ಮಿಂದ ಇನ್ನೊಂದು ಐಸೋಮರ್ ಫಾರ್ಮ್ಗೆ ಹೋಗ್ತಿದೆ. ಸೊ ಇಲ್ಲಿ ಏನಾಯಿತು, ನನಗೆ ರಿಯಾಕ್ಟೆಂಟ್ನ ತೊಗೊಂಡ್ರೆ C6H12 ಆಗಿದೆ. ಪ್ರಾಡಕ್ಟ್ನ ತೊಗೊಂಡ್ರೆ ಏನಾಗ್ತಿದೆ, C6H12 ಆಗ್ತಿದೆ, ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ ಏನಾಯಿತು, 16 into 12 ಪ್ಲಸ್ 12 into 1 ಮಾಡಿಕೊಂಡ್ರೆ 84 ಗ್ರಾಮ್ಸ್ ಬಂತು. ಪ್ರಾಡಕ್ಟ್ ಎಷ್ಟು ಬಂತು, 84 ಗ್ರಾಮ್ಸ್ ಬಂತು. ಸೊ ಆಟಮ್ ಎಕಾನಮಿ ಏನಾಗುತ್ತೆ, 100% ಆಗುತ್ತೆ. ಸೊ ಈ ಕೊಟ್ಟಿರುವಂಥ ಎಲ್ಲ ರಿಯಾಕ್ಟೆಂಟ್ಸಲ್ಲಿರುವಂಥ ಆಟಮ್ಸ್ ಏನಾಗ್ತಾ ಇದೆ, ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಾ ಇದೆ. ಹಾಗಾಗಿ ಈ ಎಫಿಷಿಯನ್ಸಿ ಆಫ್ ದಿಸ್ ರಿಯಾಕ್ಷನ್ ಈಸ್ 100%. 100% ಎಲ್ಲ ರಿಯಾಕ್ಟೆಂಟ್ಸೂ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಆಟಮ್ ಎಕಾನಮಿ ಈ ರಿಯಾಕ್ಷನ್ಗಿದೆ. ಹಾಗಾಗಿ ದಿಸ್ ಇಸ್ ಅನ್ ಅಡ್ವೈಸಬಲ್ ರಿಯಾಕ್ಷನ್ ಟು ಪ್ರಿಪೇರ್ ಇನ್ ದಿ ಲ್ಯಾಬ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಪ್ರಿಪ್ರೇಷನ್ ಆಫ್ ಹೈಡ್ರೋಸಿನ್ N2
H4 which is used as a rocket fuel ಥರ ಯೂಸ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ದಿ ಆಟಮ್ ಎಕಾನಮಿ ಫಾರ್ ದಿ ಹೈಡ್ರೋಜನ್ ಪ್ರೊಡಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಹೈಡ್ರೋಜನ್ ಹೆಂಗಾಗುತ್ತೆ ಈ ಪ್ರೊಸೀಜರ್ ಪ್ರಕಾರ ತಗೊಳ್ಳೋದಾದರೆ 2 moles ಆಫ್ ಅಮೋನಿಯಾ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಹೈಪೋಕ್ಲೋರೈಡ್, ಅವಾಗ ನಿಮ್ಗೆ ಏನಾಗುತ್ತೆ N2H4 ಅಲಾಂಗ್ ವಿತ್ ದಟ್ NaCl ಪ್ಲಸ್ ವಾಟರ್ ಬರ್ತಾ ಇದೆ. ಆದರೆ ಅವ್ರು ಯಾವುದನ್ನು ಕೇಳ್ತಾ ಇದ್ದಾರೆ, ಹೈಡ್ರೋಜನ್ ಪ್ರೊಡಕ್ಷನ್ದು ಕೇಳ್ತಾ ಇದ್ದಾರೆ. ಸೊ ಅಮೋನಿಯಾ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ 2 moles ಇದೆ. ಅಮೋನಿಯಾಗೆ ಏನಾಯಿತು ಎಷ್ಟಾಗಿದೆ, ನೈಟ್ರೋಜನ್ಗೆ 14 ಇದೆ, ಹೈಡ್ರೋಜನ್ಗೆ 3 ಇದೆ, 17 ಆಗುತ್ತೆ. ಆದರೆ 2 moles ಯೂಸ್ ಮಾಡ್ತಾ ಇರೋದ್ರಿಂದ 17 into 2 ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ 34 grams ಆಫ್ ಅಮೋನಿಯಾ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಹೈಪೋಕ್ಲೋರೈಡ್ ವಿತ್ 1 mole ಇದೆ. ಹಾಗಾಗಿ 74.5 ಆಯಿತು. ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ ಏನಾಯಿತು 34 + 74.5 ಏನಾಯಿತು 108.5 grams ಆಯಿತು. ಡಿಸೈರ್ಡ್ ಪ್ರಾಡಕ್ಟ್ದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ, ಆಟಮ್ ಎಕಾನಮಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾವುದ್ರದ್ದು ಕೇಳ್ತಾ ಇದ್ದಾರೆ, ಹೈಡ್ರೋಜಿನ್ದು ಕೇಳ್ತಾ ಇದ್ದಾರೆ. ಹೈಡ್ರೋಜಿನ್ದು ಎಷ್ಟಾಗುತ್ತೆ 1 mole ಇದೆ, ಹಾಗಾಗಿ ಅದು 32 grams ಆಗುತ್ತೆ. ಅಂದರೆ 108.5 grams ಆಫ್ ರಿಯಾಕ್ಟೆಂಟ್ನ ಯೂಸ್ ಮಾಡಿಕೊಂಡು ನನಗೆ ಬರ್ತಾ ಇರೋ ಪ್ರಾಡಕ್ಟ್ ಎಷ್ಟು, ಬರೀ 32 grams. ಡಿಸೈರ್ಡ್ ಪ್ರಾಡಕ್ಟ್ ಎಷ್ಟು ಬರ್ತಿದೆ 32 grams ಬರ್ತಿದೆ. ಈಲ್ಡ್ ಈಸ್ ವೆರಿ ಲೋ, 30% ಮಾತ್ರ ಇದೆ. 70% ಆಫ್ ಮೈ ಪ್ರಾಡಕ್ಟ್ ಏನಾಗುತ್ತೆ ವೇಸ್ಟ್ ಆಗುತ್ತೆ. ಸೋಡಿಯಂ ಕ್ಲೋರೈಡು ಮತ್ತು ವಾಟರ್ದು ಏನಿದೆಯಲ್ಲ ಅದು 70% ಇದೆ. ಡಿಸೈರ್ಡ್ ಪ್ರಾಡಕ್ಟ್ ಏನಿದೆಯಲ್ಲ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ರಾಕೆಟ್ ಫ್ಯೂಯಲ್ ಹೈಡ್ರೋಜಿನು ಅದು ಬರೀ 30% ಆಗಿದೆ. ಹಾಗಾಗಿ ಈ ಮೆಥಡ್ನ ನಾನು ಎಫಿಷಿಯೆಂಟ್ ಮೆಥಡ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅದೇ ಥರ ಕೆಟ್ಲಿಸ್ಟ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಪ್ರೂವಿಂಗ್ ದಿ ಆಟಮ್ ಎಕಾನಮಿ ಮಾಡೋದಕ್ಕೆ ಅವು ಹೆಲ್ಪ್ ಮಾಡ್ತವೆ. ಅಲೋ ದಿ ಡೆವಲಪ್ಮೆಂಟ್ ಆಫ್ ದಿ ನ್ಯೂ ರಿಯಾಕ್ಷನ್ಸ್ ರಿಕ್ವೈರ್ಡ್ ಫೀವರ್ ಸ್ಟಾರ್ಟಿಂಗ್ ಮೆಟೀರಿಯಲ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಫೀವರ್ ವೇಸ್ಟ್ ಪ್ರಾಡಕ್ಟ್ಸ್. ಸೊ ಮೇನ್ ನನಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಟಮ್ ಎಕಾನಮಿ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನನಗೆ ಕೆಟಲಿಸ್ಟ್ ಯೂಸ್ ಮಾಡೋದ್ರಿಂದ ಆಟಮ್ ಎಕಾನಮಿ ಅಂದರೆ ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿನ ಇನ್ಕ್ರೀಸ್ ಮಾಡ್ಬೋದು. ಮತ್ತು ನಾವು ಬೇರೆ ಬೇರೆ ಪಾತ್ಗಳನ್ನ ನಾವು ಬೇರೆ ಬೇರೆ ಕೆಟಲಿಸ್ಟ್ಗಳನ್ನ ಡೆವಲಪ್ ಮಾಡ್ಬೋದು, ವಿಚ್ ಗೋಯಿಂಗ್ ಟು ಗಿವ್ ದಿ ಹೈಯೆಸ್ಟ್ ಆಟಮ್ ಎಕಾನಮಿ. ವೇಸ್ಟು ತುಂಬ ಕಡಿಮೆ ಕೊಡುತ್ತೆ. ಈ ಕೆಟಲಿಸ್ಟ್ಗಳು ಯಾವುದು ಯೂಸ್ ಮಾಡ್ತೀವಲ್ಲ ಕ್ಯಾನ್ ಬಿ ರಿಕವರ್ಡ್, ರೀಯೂಸ್ಡ್, allow the reaction to run at a low temperature, cutting energy requirements. ಇವೆಲ್ಲನೂ ನನಗೆ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ ಇನ್ ಆರ್ಡರ್ ಟು ಮೇಕ್ ಆಟಮ್ ಎಕಾನಮಿ ಜಾಸ್ತಿ ಮಾಡೋದಕ್ಕೆ. ಅನದರ್ ಕ್ಲಾಸಿಕಲ್ ಎಕ್ಸಾಮಿನೇಷನ್ ತೊಗೊಳ್ಳೋದಾದರೆ ಪ್ರಿಪ್ರೇಷನ್ ಆಫ್ ಹೈಬೋಪ್ರೋಫಿನ್ ತೊಗೊಳ್ತೀವಿ. ಅದನ್ನು ನಾನು ಬೂಟ್ಸ್ ಮೆಥಡಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನಾನೇನು ಮಾಡ್ತೀನಿ AlCl3 ಯೂಸ್ ಮಾಡ್ತೀನಿ, ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಯೂಸ್ ಮಾಡ್ತೀನಿ ಆಸ್ ಎ ಕಟ್ಲೀಸ್ಟ್. ಅದಷ್ಟು ನಾನು ವೇಸ್ಟ್ ಮಾಡಾಕ್ತೀನಿ, ವೇಸ್ಟಾಗಿ ಯೂಸ್ ಮಾಡ್ಕೊಳ್ತೀನಿ. ಬೂಟ್ ಸಿಂಥಸಿಸಲ್ಲಿ 6 ಮೆಥಡ್ಸ್ ಆಗುತ್ತೆ. ಆಟಮ್ ಎಕಾನಮಿ ನೀವು ಕನ್ಸಿಡರ್ ಮಾಡೋದಾದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನನಗೆ ಫಾರ್ಮುಲಾ ಏನಿದೆ ಅದನ್ನು ನಾನು ನೋಡ್ಕೋಬೇಕಾಗತ್ತೆ. C10H14 ಇದೆ, ಮಾಲಿಕ್ಯುಲರ್ ವೇಟು 134 ಆಗುತ್ತೆ. ಫಾರ್ಮುಲಾ ರಿಯೇಜೆಂಟ್ ಅದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಆ ರಿಯಾಕ್ಷನ್ ಆಗಬೇಕು ಅಂತಂದರೆ ಸೊ ಎಷ್ಟೊಂದು ಸ್ಟೆಪ್ಪಲ್ಲಿ ಆಗ್ತಾ ಇದೆ, ಆ ಎಲ್ಲ ಸ್ಟೆಪ್ದು ನಾನು ಕನ್ಸಿಡರ್ ಮಾಡಿಕೊಂಡ್ರೆ ನನಗೆ ಮಾಲಿಕ್ಯುಲರ್ ವೇಟು C10H14 ಫಸ್ಟು, ಆಮೇಲೆ ನೆಕ್ಸ್ಟು ಯಾವ್ಯಾವುದು ನಾನು ಅದು ಎಂಟೈರ್ ಕೆಮಿಕಲ್ ರಿಯಾಕ್ಷನಲ್ಲಿ ಈಚ್ ಸ್ಟೆಪ್ಪಲ್ಲಿ ಯಾವ್ಯಾವುದು ನಾನು ರಿಯೇಜೆಂಟ್ನ ಯೂಸ್ ಮಾಡಿದ್ದೀನಿ, ಯಾವ್ಯಾವುದು ರಿಯಾಕ್ಟೆಂಟ್ನ ಯೂಸ್ ಮಾಡಿದ್ದೀನಿ, ಅದರದ್ದು ಫಾರ್ಮುಲಾ ಬರ್ಕೊಂಡಿದ್ದೀನಿ, ಅದರದ್ದು ಮಾಲಿಕ್ಯುಲರ್ ವೇಟ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಸೇರಿಕೊಂಡಾಗ ನನಗೆ 514.5 ಬಂದಿದೆ ರಿಯೇಜೆಂಟ್. ಯೂಸ್ಡ್ ಯಾವುದು ಹಾಗಾದ್ರೆ ನಾನೀಗ ಎಷ್ಟೋ ಯೂಸ್ ಮಾಡಿದ್ದೀನಿ. ಇದೆಲ್ಲ ಮಾಡಿದ್ಮೇಲೆ ಏನಾಗ್ತಿದೆ, ಐಬೋಪ್ರೋಫಿನ್ ಫಾರ್ಮೇಷನ್ ಆದಮೇಲೆ ನನಗೆ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಆ ಪ್ರಾಡಕ್ಟ್ದು ನನಗೆ ಏನು ಮಾಡ್ತಾ ಇದ್ದೀನಿ, ಎಷ್ಟು ಯೂಸ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ C10H14 ಇದೆ, ಅದರಲ್ಲಿ ಎಷ್ಟಿದೆ, ಒಂದೇ ಒಂದು ಹೈಡ್ರೋಜನ್ ಮಾತ್ರ ಯೂಸ್ ಆಗಿದೆ, C10H13 ಹಾಗೆ ಉಳ್ಕೊಂಡಿದೆ. ಸೊ ಅನ್ಯೂಸ್ಡ್ ಐಬೋಪ್ರೋಫಿನ್ ಪ್ರಿಪ್ರೇಷನ್ ಅನ್ಯೂಸ್ಡ್ ಎಷ್ಟು 1 ಇದೆ ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್. ಆ ಥರ C4H6O3 ಇದೆ, ಅದ್ರದ್ದು ಮಾಲಿಕ್ಯುಲರ್ ವೇಟ್ ಎಷ್ಟಾಗುತ್ತೆ 102 ಆಗುತ್ತೆ. ಸೊ ಆದರೆ ಫಾರ್ಮುಲಾ ಅದು ಯೂಸ್ ಮಾಡಿಕೊಂಡಿರೋ ಫಾರ್ಮುಲಾ ಯಾವುದು, C4H6O3 ನಲ್ಲಿ ಯೂಸ್ ಆಗಿರೋಂಥದ್ದು ಯಾವುದು C2H3 ಮಾತ್ರ ಯೂಸ್ ಆಗಿದೆ, ಅದರದ್ದು ವೇಟ್ ಎಷ್ಟಾಗುತ್ತೆ 27. ಅನ್ಯೂಸ್ಡ್ ಎಷ್ಟಾಗಿದೆ 75% ಮಾಲಿಕ್ಯುಲರ್ ವೇಟ್ ಇದೆ. ಅದೇ ಥರ ನಾನು ಏನು ಮಾಡ್ತೀನಿ, C4H7C1O2 ತೊಗೊಳ್ತೀನಿ. ಯೂಸ್ಡ್ ಎಷ್ಟು, ಅನ್ಯೂಸ್ಡ್ ಎಷ್ಟು, ಹಾಗೆ ಏನು ಮಾಡ್ತಾ ಹೋಗ್ತೀನಿ. ನಂದು ರಿಯೇಜೆಂಟ್ ಇದೆ, ಆ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ರಿಯೇಜೆಂಟ್ ಯಾವ್ಯಾವುದಿದೆ ಅದರದ್ದು ಮಾಲಿಕ್ಯುಲರ್ ವೇಟ್ ಹಾಕ್ಕೊಳ್ತೀನಿ. ಅದರಲ್ಲಿ ಎಷ್ಟು ಯೂಸ್ ಆಗಿದೆ ಇನ್ ಆರ್ಡರ್ ಟು ಗೆಟ್ ಎ ಪ್ರಾಡಕ್ಟ್ ಅಂತ ನೋಡ್ಕೊಳ್ತೀನಿ, ಎಷ್ಟು ಅನ್ಯೂಸ್ಡ್ ಇದೆ ಅದನ್ನು ನಾನು ನೋಡ್ಕೊಳ್ತೀನಿ. ಸೊ ಓವರಾಲ್ನ ಕನ್ಸಿಡರ್ ಮಾಡಿಕೊಂಡ್ರೆ ನೀವು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ರಿಯೇಜೆಂಟ್ ಯೂಸ್ ಮಾಡಿರೋದು ವೇಟ್ ಮಾಲಿಕ್ಯುಲರ್ ವೇಟ್ ಎಷ್ಟಾಗುತ್ತೆ ಅಂದರೆ 514.5 ಆಗುತ್ತೆ.
ಅದೇ ಥರ ಯೂಸ್ಡ್ ಎಷ್ಟು ಅಂದರೆ 206 ಇದೆ, ಅನ್ಯೂಸ್ಡ್ ಎಷ್ಟು ಅಂತಂದರೆ 308.5. ಅಂದ್ರೇನು, ನೀವು ಈ ರಿಯಾಕ್ಷನ್ನ ಈ ಪ್ರೋಸೆಸ್ನ ಯೂಸ್ ಮಾಡಿದ್ರೆ ನೀವು ಏನು ರಿಯೇಜೆಂಟ್ ಯೂಸ್ ಮಾಡ್ತಾ ಇದ್ದೀರಲ್ಲ ಅದು ಯೂಸ್ ಆಗುವಂಥದ್ದು ಏನಾಗುತ್ತೆ, ಓನ್ಲಿ 40% ಉಪಯೋಗಕ್ಕೆ ಬರ್ತಿದೆ, ಮಿಕ್ಕಿದ 60% ಅದು ವೇಸ್ಟ್ ಆಗ್ತಿದೆ. ಸೊ ಮಾಲಿಕ್ಯುಲರ್ ವೇಟ್ ಎಷ್ಟಿದೆ, ರಿಯೇಜೆಂಟು 514 ಇದೆ, ಆದರೆ ಯೂಸ್ಡ್ ಎಷ್ಟಾಗ್ತಿದೆ 206, ಅನ್ಯೂಸ್ಡ್ ಎಷ್ಟಾಗ್ತಿದೆ 308.5 ಅಷ್ಟು ಅನ್ಯೂಸ್ ಆಗ್ತಾ ಇದೆ. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, 100 ಇಂಟು ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಪ್ರಾಡಕ್ಟ್ ಡಿವೈಡೆಡ್ ಬೈ ದಿ ರಿಲೇಟಿವ್ ಮೋಲಾರ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್ ಮಾಡ್ಕೊಳ್ತೀವಿ. ಸೊ 100 ಇಂಟು 206 ಡಿವೈಡ್ ಬೈ 514 ಮಾಡ್ತೀನಿ, ಅವಾಗ ಎಫಿಷಿಯನ್ಸಿ ಎಷ್ಟಾಯಿತು, 40% ಆಯಿತು. ಸೊ ನಾನು ಏನು ಇನ್ಕ್ರೀಸ್ ಮಾಡಬೇಕು, ಯೂಸ್ಡ್ ಕ್ವಾಂಟಿಟಿ ಆಫ್ ದಿ ರಿಯಾಕ್ಟೆಂಟ್ನ ನಾನು ಏನು ಮಾಡಬೇಕಾಗತ್ತೆ, ಮಾಡ್ಕೋಬೇಕಾಗತ್ತೆ, ಇನ್ ಆರ್ಡರ್ ಟು ಗೆಟ್ ದಿ ಹೈ ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿ. ಅದೇ ಥರ ಗ್ರೀನ್ ಸಿಂಥಸಿಸ್ ಆಫ್ ಐಬೋಪ್ರೂಫಿನ ತೊಗೊಂಡ್ರೆ ಇದೇನಾಗ್ತಾ ಇದೆ ಅಂದರೆ ಬರೀ 3 ಸ್ಟೆಪ್ಪಲ್ಲಿ ಆಗ್ತಾ ಇದೆ. 3 ಸ್ಟೆಪ್ಪಲ್ಲಿ ಆಗ್ತಾ ಇರೋದಕ್ಕೋಸ್ಕರ ರಿಯೇಜೆಂಟ್ ಯೂಸ್ ಮಾಡೋ ಅಂಥದ್ದು ಕಡಿಮೆ ಆಗುತ್ತೆ. ಅದಕ್ಕೂ ನಾನೇನು ಮಾಡ್ತೀನಿ, ಎಷ್ಟು ಯೂಸ್ ಆಗಿದೆ ಎಷ್ಟು ಅನ್ಯೂಸ್ ಆಗಿದೆ ಇನ್ ದಿ ಫಾರ್ಮೇಷನ್ ಆಫ್ ದಿ ಹೈಬೋಪ್ರೂಫಿ ನೋಡ್ಕೊಳ್ತೀನಿ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲಿ ಏನೇನು ಆಗ್ತಿದೆ ಅಂತ ನೋಡ್ಕೊಳ್ತೀನಿ. ಸೊ ನನಗೆ ಫೈನಲಿ ರಿಯೇಜೆಂಟ್ ಎಷ್ಟು ಬಂತು, 134 ಬಂತು. ಸೊ ಮಾಲಿಕ್ಯುಲರ್ ವೇಟ್ ಆಫ್ ದಿ ಯೂಸ್ಡ್ ಐಬೋಪ್ರೂಫಿನಲ್ಲಿ ಎಷ್ಟು ಯೂಸ್ ಮಾಡಿದ್ದೀವಿ, 133 ಯೂಸ್ ಮಾಡಿದ್ದೀವಿ. ಆ ರೀತಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ, ಯೂಸ್ಡ್ ಎಷ್ಟಿದೆ ಅನ್ಯೂಸ್ಡ್ ಎಷ್ಟಿದೆ ಅಂತ. ಇದೇನಿದೆಯಲ್ಲ ಇದನ್ನೆಲ್ಲನೂ ನಾನು ಏನು ಮಾಡಬೇಕಾಗತ್ತೆ, ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡಿಕೊಂಡು ಏನು ಮಾಡಬೇಕಾಗತ್ತೆ, ಪರ್ಸೆಂಟೇಜ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನನಗೆ ಎಷ್ಟಾಗುತ್ತೆ, 266 ಬರುತ್ತೆ. ಯೂಸ್ಡ್ ಎಷ್ಟಾಗ್ತಿದೆ, 206 ಆಗ್ತಿದೆ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 206 ಆಗುತ್ತೆ. ಹಂಗಾಗಿ ಏನಾಯಿತು, 77.44% ಏನಾಗ್ತಾ ಇದೆ, ಯೂಸ್ ಆಗ್ತಾ ಇದೆ. ಸೊ ಎರಡೂ ಮೆಥಡ್ನ ಕಂಪೇರ್ ಮಾಡಿದ್ರೆ, ಒಂದು ಸಿಂಥೆಟಿಕ್ ಮೆಥಡ್ ವಿಚ್ ಗೋಯಿಂಗ್ ಟು ಹ್ಯಾವ್ ದ ವೆರಿ ಲೋ ಪರ್ಸೆಂಟೇಜ್ ಆಟಮ್ ಎಕಾನಮಿ ಇದೆ, ಇನ್ನೊಂದು ಗ್ರೀನ್ ಸಿಂಥಸಿಸ್ ಇದೆ, ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿ ಏನಾಗ್ತಿದೆ, ಮ್ಯಾಕ್ಸಿಮಮ್ ಆಗ್ತಾ ಇದೆ. ಹಾಗಾಗಿ ನಾವು ಯಾವುದು ಮ್ಯಾಕ್ಸಿಮಮ್ ಆಗುತ್ತಲ್ಲ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಬೂಟ್ ಸಿಂಥಸಿಸು ಟ್ರೆಡಿಷನಲಾಗಿ ಐಬೋಪ್ರೂಫಿನ್ ಪ್ರಿಪೇರ್ ಮಾಡೋದಕ್ಕೆ ಯಾವುದೋ ಜಮಾನದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು. ಅದಕ್ಕೆ ಎಷ್ಟು ಬೇಕು, 6 ಸ್ಟೆಪ್ಸ್ ಇದೆ. ನಂಬರ್ ಆಫ್ ಸ್ಟೆಪ್ ಜಾಸ್ತಿ ಆದಂಗೆ ಮಾಲಿಕ್ಯುಲರ್ ವೇಟ್ ಆಫ್ ದಿ ರಿಯಾಕ್ಟೆಂಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಗ್ರೀನ್ ಸಿಂಥಸಿಸ್ಗೆ ಬಂದರೆ ಬರೀ 3 ಸ್ಟೆಪ್ ಇದೆ. ಇಲ್ಲಿ ಕ್ಯಾಟಲಿಸ್ಟ್ ಯಾವುದು ಯೂಸ್ ಮಾಡ್ತಿದ್ವಿ, ಬೂಟ್ ಸಿಂಥಸಿಸಲ್ಲಿ ನಾನ್ ಎಕೋ ಫ್ರೆಂಡ್ಲಿ ಕ್ಯಾಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಎಕೋ ಫ್ರೆಂಡ್ಲಿ ಕ್ಯಾಟಲಿಸ್ಟ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ನಾವೇನು ಮಾಡ್ಕೋಬೇಕು, ಕೊಟ್ಟಿರೋ ಅಂಥ ರಿಯಾಕ್ಷನ್ಗೆ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಷನ್ಗೆ ಕಡಿಮೆ ಆಗುವಂಥದ್ದು ಗ್ರೀನ್ ಸಿಂಥಸಿಸ್ ಆಗಿ 12 ಪ್ರಿನ್ಸಿಪಲ್ಸಲ್ಲಿ ಒಂದು ಪ್ರಿನ್ಸಿಪಲ್ ಏನಿದೆಯಲ್ಲ ಆಟಮ್ ಎಕಾನಮಿ ಅಂತ ಹೇಳ್ತೀವಿ. ಹೈಯರ್ ದಿ ಆಟಮ್ ಎಕಾನಮಿ ಆಗ್ತಾ ಇದ್ದಂಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಅದರದ್ದು ಎಫಿಷಿಯನ್ಸಿ ಆಫ್ ದಿ ರಿಯಾಕ್ಷನ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲ ರಿಯಾಕ್ಟೆಂಟ್ಸು ವಿಲ್ ಬಿ ಯುಟಿಲೈಸ್ಡ್ ಇನ್ ದಿ ಪ್ರಾಡಕ್ಟ್ ಆಯಿತು ಅಂದರೆ ಆವಾಗ ನಿಮಗೆ 100% ಏನಾಗುತ್ತೆ, ಆಟಮ್ ಎಕಾನಮಿ ಬರುತ್ತೆ. ಇಲ್ಲ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ಆಟಮ್ ಎಕಾನಮಿ ಕಡಿಮೆ ಆಗ್ತಾ ಹೋಗುತ್ತಲ್ಲ ಅಷ್ಟು ನಿಮ್ಗೆ ಏನಾಗ್ತಾ ಹೋಗುತ್ತೆ, ಎಫಿಷಿಯನ್ಸಿ ಆಫ್ ದಿ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.